ಬಿಗ್ ಬಾಸ್ ಸೀಸನ್ 12 ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಅನೇಕರು ಕಾತುರದಿಂದ ಕಾಯ್ತಾ ಇದ್ದಾರೆ. ಯಾಕಂದ್ರೆ 11 ಅಷ್ಟೇ ಕ್ರೇಜ್ ಅನ್ನ ಸೃಷ್ಟಿ ಮಾಡಿತ್ತು. ಹಾಗಾಗಿ ಬಿಗ್ ಬಾಸ್ ಸೀಸನ್ 12 ಹೇಗಿರುತ್ತೆ, ಯಾರ್ಯಾರು ಸ್ಪರ್ಧಿಗಳು ಬರ್ತಾರೆ, ನಿರೂಪಕರು ಸುದೀಪೆ ಆಗಿರ್ತಾರ, ಬೇರೆ ಯಾರಾದ್ರೂ ಆಗಿರ್ತಾರ, ಈ ಚರ್ಚೆಗಳ ನಡುವೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪಟ್ಟಿ ಲೀಕ್ ಆಗಿದೆ. ಇವ್ರುಗಳೇ ಈ ಬಾರಿ ಬಿಗ್ ಬಾಸ್ಗೆ ಬರೋದು, ಬರಲೇಬೇಕು, ಬರ್ದೇ ಇದ್ರೂ ಬಂದೇ ಬರೋ ತರ ಮಾಡ್ತಾರೆ ಅಂತ. ಹಾಗಿದ್ರೆ ಈ ಬಾರಿ ಫೈನಲ್ ಆಗಿರುವವರ ಹೆಸರು ಯಾರು, ಯಾರ್ಯಾರು ಬರ್ತಾ ಇದ್ದಾರೆ, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದ್ರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಸ್, ಮೊದಲಿಗೆ ಈ ಬಾರಿ ಬಿಗ್ ಬಾಸ್ನ ಸ್ಪರ್ಧಿ ಅಂತ ಕೇಳಿಸ್ಕೊಳ್ತಾ ಇರೋದು ಅಥವಾ ಅವ್ರ ಹೆಸರು ಫೈನಲ್ ಆಗಿದೆ ಅಂತ ಹೇಳ್ತಾ ಇರೋದು, ಈಗಾಗ್ಲೇನೆ ಗಿಲ್ಲಿ ನಟ ಅಂತಾನೆ ಖ್ಯಾತಿಯನ್ನ ಪಡ್ಕೊಂಡಿರುವಂತ ನಟರಾಜ್ ಕಲರ್ಸ್ ಕನ್ನಡ ವಾಹಿನಿಯ ಅಂಗಳಕ್ಕೆ ಕಾಲಿಟ್ಟಿದ್ದಾಗಿದೆ. ಒನ್ ಲೈನ್ ಪಂಚ್ ಹೊಡೆಯೋದ್ರಲ್ಲಿ ಗಿಲ್ಲಿ ನಟ ಸಿಕ್ಕಾಬಟ್ಟೆ ಫೇಮಸ್ಸು. ಒಳ್ಳೆಯ ಕಾಮಿಡಿ ಟೈಮಿಂಗ್ ಹೊಂದಿರುವಂತ ಗಿಲ್ಲಿ ನಟ ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮಕ್ಕೆ ಬಂದ್ರೆ ವೀಕ್ಷಕರಿಗೆ ಮನರಂಜನೆ ಅನ್ನೋದು ಪಕ್ಕಾ ಸಿಕ್ಕತ್ತೆ ಮತ್ತು ಗ್ಯಾರಂಟಿ ಕೂಡ. ಹಾಗಾಗಿ ಗಿಲ್ಲಿ ನಟ ಬಂದೇ ಬರ್ತಾರೆ. ಇವ್ರು ಬರೋದ್ರಿಂದ TRP ಉಡೀಸಾಗತ್ತೆ ಅಂತ ಲೆಕ್ಕಾಚಾರ ಹಾಕಲಾಗ್ತಿದೆ. ಇನ್ನು ಗಿಲ್ಲಿ ನಟ ಬಂದ್ಮೇಲೆ ಮಹಾನಟಿ, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್, ಭರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋಗಳ ಮುಖಾಂತರವಾಗಿ ಜಿ ಕನ್ನಡ ವಾಹಿನಿಯಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿರುವಂತಹ ಪ್ರತಿಭೆ ಗಗನ. ತಮ್ಮದೇ ಆದಂತಹ ಫ್ಯಾನ್ ಫಾಲೋಯಿಂಗ್ ಹೊಂದಿರುವಂತಹ ಗಗನ ಬಿಗ್ ಬಾಸ್ ಮನೆಗೆ ಬಂದೇ ಬರ್ತಾರೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಗಗನಾಗೆ ಈಗಾಗಲೇ ಜಿ ಕನ್ನಡ ಮೆರೆಸ್ತಾ ಇದೆ. ಗಗನಾಗೂ ಕೂಡ ಅವಕಾಶಗಳು ಬೇಕೇ ಬೇಕು. ಹೀಗಿರ್ಬೇಕಾದ್ರೆ ಬಿಗ್ ಬಾಸ್ ಅನ್ನುವಂತ ಅತಿ ದೊಡ್ಡ ರಿಯಾಲಿಟಿ ಶೋ ಇಂದ ಆಫರ್ ಬಂತು ಅಂತಂದ್ರೆ ಗಗನ ಇಲ್ಲ ಅಂತ ಖಂಡಿತ ಹೇಳಲ್ಲ. ಗಿಲ್ಲಿ ನಟ ಮತ್ತು ಗಗನ ಅವರ ಕೆಮಿಸ್ಟ್ರಿ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅನ್ನೋದು ಕೂಡ ಎಲ್ರಿಗೂ ಗೊತ್ತಿರೋ ವಿಚಾರ. ಹಾಗಾಗಿ ಇವರಿಬ್ರು ಕೂಡ ಫೈನಲ್ ಆಗಿದ್ದಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಇನ್ನು ಇದರ ಜೊತೆಗೆ ಸರಿಗಮಪ ಕಾರ್ಯಕ್ರಮದಲ್ಲಿ ಹೊಸ ಸಂಚಲನ ಸೃಷ್ಟಿಸಿದ ಉತ್ತರ ಕರ್ನಾಟಕದ ಪ್ರತಿಭೆ ಬಾಳು ಬೆಳಗುಂದಿ. ಯೂಟ್ಯೂಬ್ನಲ್ಲಿ ಹೆಚ್ಚು ಸಬ್ಸ್ಕ್ರೈಬರ್ಸ್ ಹೊಂದಿರುವಂತಹ ಗಾಯಕ ಬಾಳು ಬೆಳಗುಂದಿ ಬಿಗ್ ಬಾಸ್ ಮನೆಗೆ ಬಂದ್ರೆ ಚಲೋ ಐತಿ ಅಂತಿದ್ದಾರೆ ವೀಕ್ಷಕರು. ಇನ್ನು ಬಾಳು ಬೆಳಗುಂದಿಗೆ ಜಿ ಕನ್ನಡದಲ್ಲಿ ಮೋಸ ಆಗಿದೆ, ಅವರನ್ನ ಗೆಲ್ಸಿಲ್ಲ ಅಂತ ಕೆಲವರು ವಾದ ಆದ್ರೆ ಅವ್ರನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ ಮಹಾ ಮೋಸ, ಅವನಿಗೇನು ಟ್ಯಾಲೆಂಟ್ ಇಲ್ಲ ಅಂತ ಇನ್ ಕೆಲವರು ಹೇಳ್ತಾ ಇದ್ದಾರೆ. ಹಾಗಾಗಿ ಇವರು ಕಣ್ಣೀರ್ ಹಾಕಿದ್ದು ಕೂಡ ನಡೆದಿದೆ. ಇನ್ನು ಪ್ರತಿ ವರ್ಷ ಬಿಗ್ ಬಾಸ್ ಸೀಸನ್ ನಲ್ಲಿ ಸಿಂಗರ್ಸ್ ಅಂತ ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ. ಅಲ್ಲಿಗೆ ಬಾಳು ಬೆಳಗುಂದಿನೇ ಇಲ್ಲಿಗೆ ಫಿಕ್ಸ್ ಅನ್ನೋದನ್ನ ಕೂಡ ಹೇಳಲಾಗ್ತಾ ಇದೆ. ಅಖಿಲ ಪಜುಮಣ್ಣು ಈಗ ತಾನೇ ಫೇಮಸ್ ಆಗ್ತಾ ಇದ್ದಾರೆ. ಅಖಿಲ ಪಜುಮಣ್ಣು ಸಿಂಗರ್ ಆಗಿ ಸದ್ದನ್ನ ಮಾಡಿದ್ರು ಕೂಡ ಈಗ ಡಿವೋರ್ಸ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದಾರೆ. ಹಾಗಾಗಿ ಅಖಿಲ ಪಜುಮಣ್ಣನ ಕರೆಸಬೇಕು ಅಂತಿದೆ. ಬಟ್ ಅವ್ರು ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಅಥವಾ ಅವಕಾಶಕ್ಕಾಗಿ ಬಂದರೂ ಆಶ್ಚರ್ಯ ಇಲ್ಲ. ಇನ್ನು ರಾಘವ್ ಈಗಾಗಲೇ ಅನೇಕ ರಿಯಾಲಿಟಿ ಶೋಗಳಲ್ಲಿ ಇವ್ರು ಫೇಮಸ್ ಆಗಿದ್ದಾರೆ. ಹುಡುಗ ಆಗಿ ಹುಡುಗಿಯಾಗಿ ಮಿಂಚ್ತಾ ಇದ್ದಾರೆ. ಒಂದು ಅವಕಾಶಕ್ಕಾಗಿ ಇವರು ಕೂಡ ಕಾಯ್ತಾ ಇದ್ದಾರೆ. ಇವ್ರು ಬಂದ್ರೆ ಮಜಾ ಅಂತೂ ಖಂಡಿತವಾಗಿ ಇದ್ದೇ ಇರುತ್ತೆ. ಕಾಮಿಡಿ ಇದ್ರೆ ಬಿಗ್ ಬಾಸ್ ಹಿಟ್ ಆಗಿದ್ದಂಥ ಸೀಸನ್ಗಳು ಇದೆ. ಹಾಗಾಗಿ ಕಾಮಿಡಿ ಇರಬೇಕು ಅಂತಂದರೆ ಕಾಮಿಡಿಯನ್ಸ್ ಇರಲೇಬೇಕು. ಕಾಮಿಡಿಯನ್ಸ್ ಅಂತ ಬಂದಾಗಲೂ ಅದರಲ್ಲಿ ವಿಶೇಷತೆ ಇರಬೇಕು. ಹಾಗಾಗಿ ಈ ಹಿಂದಿನ ಸೀಸನ್ಗಳಲ್ಲೇ ರಾಘು ಬರ್ಬೋದು ಅಂತ ನಿರೀಕ್ಷಿಸಲಾಗಿತ್ತು, ಬಟ್ ಬಂದಿರಲಿಲ್ಲ. ಈ ಬಾರಿ ಆದರೂ ಖಂಡಿತವಾಗಿ ಅವರಿಗೆ ಅವಕಾಶ ಸಿಕ್ಕೇ ಸಿಗುತ್ತೆ ಅಂತ ಕೆಲವರು ಗೆಸ್ ಮಾಡ್ತಾ ಇದ್ದಾರೆ. ರಾಘು ಬಂದರೆ ಅಲ್ಲಿ ನಗುವಿಗೆ ತೊಂದರೆ ಅಂತೂ ಇರೋದಿಲ್ಲ. ಇನ್ನು ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ಗಳಂತೂ ಬಿಗ್ ಬಾಸ್ನಲ್ಲಿ ಇತ್ತೀಚೆಗೆ ತೀರಾ ಕಾಮನು. ಅದರಲ್ಲಿ ಕಿಪಿ ಕೀರ್ತಿ ಎಲ್ಲರಿಂದಲೂ ಕೂಡ ಈಕೆಗೆ ಹೆಗ್ಗಳಿಕೆಯೂ ಇದೆ, ಈಕೆ ಹೆಸರು ಫೇಮಸ್ ಆಗಿದೆ. ಈಕೆನ ಹೊಗಳೋರು ಇದ್ದಾರೆ, ತೆಗಳೋರು ಇದ್ದಾರೆ. ಈಕೆ ಸ್ವಲ್ಪ ಮಟ್ಟಿಗೆ ಚೈಲ್ಡ್ ಆಗಿ ಚಲ್ಚಲಾಗಿ ಆಡ್ತಾ ಇರೋದ್ರಿಂದ ಇವ್ರಿಗೆ ಅವಕಾಶ ಸಿಗುತ್ತೋ ಇಲ್ವೋ, ಇಂಥವ್ರನ್ನೆಲ್ಲ ರಿಯಾಲಿಟಿ ಶೋಗೆ ಕರೆಸಿದ್ರೆ ಹೆಂಗೆ, ಅದು ಅತಿ ದೊಡ್ಡ ರಿಯಾಲಿಟಿ ಶೋ, ಸುದೀಪ್ ಮುಂದೆ ಇಂಥವ್ರು ಇರಬೇಕಾ ಅನ್ನೋ ಚರ್ಚೆಗಳ ನಡುವೆ ಇವರಿದ್ರೆ TRP ಇರುತ್ತೆ ಅಂತ ಹೇಳಲಾಗ್ತಿದೆ. ಅಲ್ಟಿಮೇಟ್ಲಿ TRPನೇ ಫೈನಲ್ ಆಗಿರೋದ್ರಿಂದ ಕಿಪಿ ಕೀರ್ತಿ ಬಂದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ, ಬರಲೂಬಹುದು, ಬರ್ದೇನೂ ಇರಬಹುದು. ಸೊ ಕಿಪಿ ಕೀರ್ತಿ ಬಗ್ಗೆ ಸ್ವಲ್ಪ ಮಟ್ಟಿಗೆ 50-50 ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವಕಾಶನೂ ಇದೆ, ಅವಕಾಶ ಇಲ್ದಂಗೂ ಇರಬಹುದು. ಇನ್ನು ಗ್ಲಾಮರ್ ಅಂತೂ ಇದ್ದೇ ಇರಬೇಕು. ಬಿಗ್ ಬಾಸ್ ಅಂದಿದ ತಕ್ಷಣ ಅಲ್ಲಿ ಗ್ಲಾಮರೇ ಫೇಮಸ್ಸು. ಇಲ್ಲಿವರೆಗೂ ಹುಡುಗ ಹುಡುಗಿ ಲವ್ ಸ್ಟೋರಿ ಇರ್ತಿತ್ತು. ಆದರೆ ಹಂಸ ಮತ್ತು ಜಗದೀಶ್ ಹೋದ್ಮೇಲೆ ಅಂಕಲ್ ಆಂಟಿ ಲವ್ ಸ್ಟೋರಿ ನಡೆದಿತ್ತು. ಹಾಗಾಗಿ ಶರ್ಮಿತಾ ಗೌಡ ಈಗಾಗಲೇ ಕಲರ್ಸ್ ಕನ್ನಡದಲ್ಲಿ ಕೆಲವು ಸೀರಿಯಲ್ಗಳನ್ನು ಮಾಡಿ ಫೇಮಸ್ ಆಗಿದ್ದಾರೆ. ಗೀತಾ ಸೀರಿಯಲ್ನಲ್ಲಿ ವಿಲನ್ ಆಗಿ ಎಲ್ಲರ ಮನಸ್ಸನ್ನು ಗೆದ್ದಿದ್ರು. ಹಾಗಾಗಿ ಇತ್ತೀಚೆಗೆ ಅವ್ರು ಯಾವುದೇ ಸೀರಿಯಲ್ನಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇಲ್ಲ. ಕಲರ್ಸ್ ಕನ್ನಡದಿಂದ ಇಂಥವ್ರಿಗೆ ಒಂದು ಆಫರ್ ಇದ್ದೇ ಇರುತ್ತೆ. ಗ್ಲಾಮರಸ್ ವಿಚಾರ ಅಂತ
ಬಂದಾಗಲೂ ಬಿಕಿನಿ ತೊಟ್ಟು ಫೇಮಸ್ ಆದವರು ಶರ್ಮಿತಾ. ಹಾಗಾಗಿ ಶರ್ಮಿತಾ ಗೌಡರಿಗೆ ಅವಕಾಶ ಹೋದ್ರೂ ಕೂಡ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ. ಶರ್ಮಿತಾ ಹೋದ್ರೂ ಹೋಗಬಹುದು ಅನ್ನೋದನ್ನು ಹೇಳಲಾಗ್ತಿದೆ. ಶರ್ಮಿತಾ ಹೋದರೆ ಹಂಸ ಥರನೇ ಆಂಟಿ ಲವ್ ಸ್ಟೋರಿ ಅನ್ನೋದು ಫೇಮಸ್ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಸೊ ಇನ್ನೊಂದು ಕಡೆಯಲ್ಲಿ ಇವ್ರ ಜೊತೆಗೆ ಇನ್ನು ಯಾರೆಲ್ಲ ಹೋಗ್ತಾರೆ ಅಂತ ಬಂದರೆ ಕಾಂಟ್ರವರ್ಸಿ ಅನ್ನೋದು ಇರಲೇಬೇಕು. ಗಾಸಿಪ್ಪು, ಗ್ಲಾಮರಸ್ಸು, ಸಿಂಗರ್ಸು ಇದೆಲ್ಲದರ ನಡುವೆ ಗಾಸಿಪ್ ಇದ್ರೇ ಚಂದ. ಮಿಂಚು ಈ ವರ್ಷ ಅತಿ ಹೆಚ್ಚು ಸೌಂಡ್ ಮಾಡಿದವರು, ಸುದ್ದಿ ಮಾಡಿದವರು. ಒಂದು ಅಫೇರ್ ವಿಚಾರದಲ್ಲಿ ಮಿಂಚು ತುಂಬಾ ಫೇಮಸ್ ಆಗಿದ್ರು. ನಂಗೆ ಅನ್ಯಾಯ ಆಗಿದೆ, ಮೋಸ ಆಗಿದೆ ಅಂತ ಟಿವಿ ಚಾನಲ್ ಮುಂದೆ, ಪೊಲೀಸ್ ಠಾಣೆ ಮುಂದೆ ಹೋಗಿ ಇದೀಗ ಕೇಸ್ ಆಗಿ ಸಿಕ್ಕಾಪಟ್ಟೆ ಬಿರುಗಾಳಿ ಎಬ್ಬಸಿದ್ರು. ಅದಲ್ಲದೆ ಕಾಲಕ್ಕೆ ಮಡೆನೂರು ಮನು ಅವರ ಆಡಿಯೋ ರಿಲೀಸ್ ಮಾಡಿ ಅದನ್ನು ಕೂಡ ಫೇಮಸ್ ಮಾಡಿದ್ರು. ಹಾಗಾಗಿ ಮಿಂಚು ಮತ್ತು ಮಡೆನೂರು ಮನು ಇಬ್ಬರೂ ಕೂಡ ಬಿಗ್ ಬಾಸಿಗೆ ಬಂದರೆ ಡೌಟೇ ಇಲ್ಲ, ಬಂದರೂ ಬರಬಹುದು ಅನ್ನೋದನ್ನು ಹೇಳಲಾಗ್ತಾ ಇದೆ. ಮಿಂಚುನಿಗೂ ಕೂಡ ಅವಕಾಶಗಳು ಬೇಕು ತನ್ನನ್ನು ತಾನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ಮಿಂಚು ಅಂತೂ ಫಿಕ್ಸು. ಇನ್ನು ಮಯೂರ್ ಪಟೇಲ್ ಈಗಾಗಲೇ ಹಲವು ವರ್ಷಗಳಿಂದ ಸಾಕಷ್ಟು ಸಿನಿಮಾಗಳನ್ನು ಮಾಡಿ ಅಂತರವನ್ನು ಕಾಯ್ದುಕೊಂಡಿರುವಂಥ ಮಯೂರ್ ಪಟೇಲ್ಗೆ ಒಂದು ಅವಕಾಶ ಬೇಕು. ಮತ್ತು ಜನ ಕೂಡ ಇವರನ್ನು ಮರೆತಿದ್ದಾರೆ. ಯಾರಾದರೂ ಒಬ್ಬ ಹೀರೋ ಅಂತ ಬಂದಾಗ ಇರಲೇಬೇಕಾಗತ್ತೆ. ಈ ಹಿಂದಿನ ಸೀಸನ್ಗಳಿಂದನೂ ಸೆಕೆಂಡ್ ಲೈನ್ ಅಥವಾ ಥರ್ಡ್ ಲೈನಲ್ಲಿರುವಂಥ ಹೀರೋಗಳು ಬಿಗ್ ಬಾಸಿಗೆ ಫಿಕ್ಸ್ ಆಗ್ತಿದ್ದಾರೆ. ಈ ಬಾರಿ ಮಯೂರ್ ಪಟೇಲ್ ಫಿಕ್ಸ್ ಆಗ್ಬೋದು ಅನ್ನೋದನ್ನು ಹೇಳಲಾಗ್ತಾ ಇದೆ. ಈ ಹಿಂದೆ ಕೆಲವೊಮ್ಮೆ ಇವರಿಗೆ ಆಫರ್ ಹೋಗಿದ್ದು ಇದೆ, ಇವ್ರು ಬರಲ್ಲ ಅಂತ ರಿಜೆಕ್ಟ್ ಮಾಡಿದ್ದು ಇದೆ. ಆದರೆ ಈಗ ಇವರಿಗೆ ಆಫರ್ ಹೋದರೆ ಖಂಡಿತ ಬರ್ತಾರೆ ಮತ್ತು ಬರಲೂಬೇಕು ಅನ್ನೋದನ್ನು ಕೆಲವರು ಹೇಳ್ತಾ ಇದ್ದಾರೆ. ಅಲ್ಲಿಗೆ ಮಯೂರ್ ಪಟೇಲ್ ಅವರನ್ನು ಕೂಡ ಲೆಕ್ಕದಲ್ಲಿ ಇಟ್ಕೊಳ್ಬೋದು. ಇನ್ನು ಗ್ಲಾಮರಸ್ಸು, ಕಾಂಟ್ರವರ್ಸಿ ಇದೆಲ್ಲದರಿಂದನೂ ಫೇಮಸ್ ಆದವರು ಅಂತಂದರೆ ಅದು ಜಾಹ್ನವಿ. ಮೊದಲಿಗೆ ನ್ಯೂಸ್ ಆ್ಯಂಕರ್ ಆಗಿ ಫೇಮಸ್ ಆದ್ರೂ ಕೂಡ ಇತ್ತೀಚೆಗೆ ಅವರು ಸಿಕ್ಕಾಪಟ್ಟೆ ಫೇಮಸ್ ಆಗ್ತಿರೋದು ಅವರ ಹಾಟ್ ಫೋಟೋಗಳಿಂದ ಮತ್ತು ಅವರಿಗೆ ಡಿವೋರ್ಸ್ ಆಗಿದೆ ಅನ್ನುವಂಥ ಸುದ್ದಿಯಿಂದ. ಹಾಗಾಗಿ ಜಾಹ್ನವಿ ಅವರು ಇದರ TRP ಅಂತೂ ಕಟ್ಟಿಟ್ಟ ಬುತ್ತಿ. ಈಗಾಗಲೇ ಕಲರ್ಸ್ ಕನ್ನಡದಲ್ಲಿ ಕೆಲವೊಂದು ಶೋಗಳನ್ನು ಜಾಹ್ನವಿ ಮುಗಿಸಿದ್ದಾರೆ. ಹಾಗಾಗಿ ಕಲರ್ಸ್ ಕನ್ನಡ ಟೀಮ್ಗೂ ಕೂಡ ಇವರು ಹತ್ರ ಆಗಿದ್ದಾರೆ. ಜಾಹ್ನವಿಗೆ ಅವಕಾಶ ಸಿಕ್ಕಿದ್ರೆ ಅವರು ಮಿಸ್ ಅಂತೂ ಮಾಡ್ಕೊಳ್ಳಲ್ಲ. ಅವಕಾಶಕ್ಕಾಗಿ ಅವರು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಹಾಗಾಗಿ ಜಾಹ್ನವಿ ಬಿಗ್ ಬಾಸ್ಗೆ ಬರೋದು ಫಿಕ್ಸು ಅನ್ನೋದನ್ನು ಹೇಳಲಾಗ್ತಾ ಇದೆ. ಜಾಹ್ನವಿ ಜೊತೆಗೆ ಗ್ಲಾಮರಸ್ ಆಗಿ ಇನ್ಯಾರು ಬರ್ತಾರೆ ಅನ್ನೋದು ಪ್ರಶ್ನೆ ಇದೆ. ಇನ್ನು ಸೂರಜ್ ಕೂಡ ಕಾಮಿಡಿ ಕಿಲಾಡಿಗಳು ಸೇರಿದಂತೆ ಬೇರೆ ಬೇರೆ ರಿಯಾಲಿಟಿ ಶೋಗಳ ಮುಖಾಂತರವಾಗಿ ಎಲ್ಲರನ್ನ ನಗಿಸಿದವರು, ಮನೆ ಮಾತಾದವರು. ಹಾಗಾಗಿ ಕಾಮಿಡಿ ಅಂತ ಬಂದಾಗ ರಾಘು ಜೊತೆಗೆ ಇನ್ನೊಬ್ರು ಯಾರಾದ್ರು ಇದ್ರೆ ಸೈ ಅಂತ ಅನ್ನಿಸ್ಕೊಳ್ತಾರೆ ಅಂತ ಅಂದರೆ ಅದು ಸೂರಜ್ಗೆ ಅವಕಾಶ ಕೊಟ್ಟರು ಅವ್ರು ಹೋಗ್ತಾರಾ ಅನ್ನೋದು ಪ್ರಶ್ನೆ. ಯಾಕಂದರೆ ಜೀ ಕನ್ನಡದಲ್ಲಿ ಅವರು ತುಂಬಾ ಫೇಮಸ್ಸು. ಕಲರ್ಸ್ ಕನ್ನಡ ಕೊಡುವಂಥ ಆಫರನ್ನು ಒಪ್ಕೊಳ್ತಾರಾ ಅಥವಾ ಒಂದು ಟ್ರೈ ಮಾಡ್ತಾರಾ ನೋಡಬೇಕು. ಇನ್ನು ಸ್ವಾತಿ ನಿಮಗೆಲ್ಲ ಗೊತ್ತಾ ಇದ್ದಾರೆ. ಜೀ ಕನ್ನಡ, ಕಲರ್ಸ್ ಕನ್ನಡ ಎರಡೂ ಕಡೆಯಲ್ಲೂ ಕೂಡ ವರ್ಕ್ ಮಾಡಿದ್ದಾರೆ. ತಾಯಿ ಪಾತ್ರ, ಸಹೋದರಿಯ ಪಾತ್ರವನ್ನು ತುಂಬ ಅದ್ಭುತವಾಗಿ ಅಭಿನಯಿಸುವಂಥ ನಟಿ ಇವರು. ಸೊ ನೋಡೋದಕ್ಕೂ ಕೂಡ ಮುದ್ದಾಗಿದ್ದಾರೆ. ಇವ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದು ತುಂಬ ಜನರ ಆಸೆ ಕೂಡ ಆಗಿದೆ. ಸ್ವಾತಿ ಎಲ್ಲೂ ಯಾವತ್ತೂ ಯಾವುದೇ ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಂಡವರಲ್ಲ. ಬಟ್ ಫ್ಯಾನ್ಸ್ ಅಂತ ಬಂದಾಗ ಅವ್ರಿಗೂ ಕೂಡ ಫ್ಯಾನ್ಸ್ ಇದ್ದಾರೆ. ಹಾಗೆ ಸ್ವಾತಿಯವರನ್ನು ಕೂಡ ಈ ಬಾರಿಯ ಬಿಗ್ ಬಾಸ್ಗೆ ಕರೆಸಬೇಕು ಅನ್ನುವಂಥ ಪ್ಲ್ಯಾನ್ ಇದೆ. ಸ್ವಾತಿ ಒಪ್ಕೊಂಡು ಬರ್ತಾರಾ ಅಥವಾ ಬರದೇ ಇರ್ತಾರೋ ಗೊತ್ತಿಲ್ಲ. ಯಾಕಂದರೆ ಕೊನೆಯ ಬಾರಿ ಅಂದರೆ ಹಿಂದೆ ಹಂಸ, ಅದಕ್ಕಿಂತ ಹಿಂದೆ ಶ್ರುತಿಯವರು, ಹೀಗೆ ಒಬ್ಬರೊಬ್ಬರು ಮೇಯ್ನ್ ಆಗಿ ಈ ಥರದ ಫೀಮೇಲ್ಸ್ ಇದ್ದಿದ್ದಂಥ ಹಿನ್ನೆಲೆಯಲ್ಲಿ ಈ ಬಾರಿ ಸ್ವಾತಿಯವರು ಆ ಜಾಗವನ್ನು ತುಂಬ್ತಾರೆ ಅನ್ನುವಂಥ ನಿರೀಕ್ಷೆನ ಇಟ್ಕೊಳ್ಳಲಾಗಿದೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಸ್ವಾತಿ ಬರಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.